ಈ ಥರ ಮಸಾಜ್ ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಕೆ ಬ್ಯೂಟಿಫುಲ್ ಆಗಿರ್ತಾರೆ. ವೈಟ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಹಮದಾಬಾದ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಎಲ್ಲ ವಿಡಿಯೋಸ್ದು ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಯಾವೆಲ್ಲ ವಿಡಿಯೋನ ನೀವು ನೋಡ್ಬೋದು, ಯಾವ ವಿಡಿಯೋನೂ ಮಿಸ್ ಆಗಲ್ಲ. ಫಸ್ಟ್ ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮನೆ ಮದ್ದು ಬಗ್ಗೆ ಹೇಳ್ತಾ ಇದ್ದೀನಿ. ಕುತ್ತಿಗೆ ಸುತ್ತಲೂ ಫುಲ್ ಕಪ್ಪಾಗಿರುತ್ತಲ್ವ, ಆಲ್ಮೋಸ್ಟ್ ಇದು ಯಾಕಾಗತ್ತೆ, ಯಾಕೆ ಬರುತ್ತೆ ಅಂದರೆ ಇದು ಓವರ್ ವೆಯ್ಟಿಂದ ಬರ್ಬೋದು. ಓವರ್ ವೆಯ್ಟ್ ಆದರೆ ಕುತ್ತಿಗೆ ಕುತ್ಕೊಳ್ಳುತ್ತೆ. ಕುತ್ತಿಗೆ ಕುತ್ಕೊಂಡಾಗ ಇಲ್ಲೆಲ್ಲ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ನಾವು ಸರಗಳನ್ನು ಹಾಕೋತೀವಿ, ಚೈನ್ ಹಾಕೋತೀವಿ, ದಾರ ಹಾಕೊಳ್ತೀವಿ. ಇದು ಕಂಟಿನ್ಯೂಸ್ ಆಗಿ ಹಾಕೊಂಡೇ ಇರ್ತೀವಿ ನಾವು, ಅವಾಗ ಬರುತ್ತೆ. ಮೂರನೇದಾಗಿ ಬೆವರೆಲ್ಲ ಇಳಿದು ಬಂದು ಇಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಕುತ್ತಿಗೆ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಕೆ ಬ್ಯೂಟಿಫುಲ್ ಆಗಿರ್ತಾರೆ, ವೈಟ್ ಇರುತ್ತೆ ಫೇಸು, ಕುತ್ತಿಗೆ ಮಾತ್ರ ಬ್ಲ್ಯಾಕ್ ಇರುತ್ತೆ. ಎಲ್ಲಾದರೂ ಫಂಕ್ಷನ್ಗೆ ಹೋಗೋಣ, ರೆಡಿ ಆಗಿರ್ತೀವಿ, ಎಲ್ಲ ಆಗಿರುತ್ತೆ, ಆದರೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಕುತ್ತಿಗೆ ಬ್ಲ್ಯಾಕ್ ಇರುತ್ತೆ. ಅದಕ್ಕೆ ಏನೇ ಮೇಕಪ್ ಮಾಡಿ ಎಷ್ಟೇ ಮಾಡಿದ್ರು ಕೂಡ ಅದು ಬ್ಲ್ಯಾಕ್ ಆಗೇ ಕಾಣ್ತಾ ಇರುತ್ತೆ. ಸೊ ಎಷ್ಟು ಬೇಜಾರಾಗುತ್ತೆ. ಸೊ ಇದಕ್ಕೆ ಒಂದು ಮನೆ ಮದ್ದು ಈಸಿಯಾಗಿ ನೀವು ಮನೇಲೇ ಮಾಡ್ಕೋಬೋದು. ನಾನು ತೋರಿಸ್ತೀನಿ ನಿಮಗೆ. ಆ ರೀತಿ ಮಾಡಿಕೊಂಡ್ರೆ ಕ್ರಮೇಣ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಹೇಳಿ. ನಾನಿಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ. ಒಂದು ಬೋಲಿಗೆ 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರು ಮನೇಲಿ ಯಾವುದಿರುತ್ತೆ ಅದು ಹಾಕ್ಬೋದು. ಫಿಲ್ಟರ್ ಕಾಫಿ ಆಗಿರ್ಬೋದು, ನೆಸ್ಕಫೆ, ಬ್ರೂ, ನೀವು ಯಾವುದು ಡೈಲಿ ಯೂಸ್ ಮಾಡ್ತಿರಲ್ಲ ಅದನ್ನು ಹಾಕ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ಶುಗರ್ ತೊಗೊಂಡಿದ್ದೀನಿ. ಶುಗರ್ ಸ್ವಲ್ಪ ದಪ್ಪ ಇರುತ್ತೆ ತೊಗೊಳ್ಳಿ, ತುಂಬ ತೆಳುವು ಇರೋ ಶುಗರ್ ತೊಗೊಬಿಡಿ, ಸ್ವಲ್ಪ ತಿಕ್ಕಿರಲಿ ಶುಗರು. ಆ ಶುಗರ್ನ 1 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬೇಕಿಂಗ್ ಸೋಡಾ ತೊಗೊಳ್ತೀನಿ. ಬೇಕಿಂಗ್ ಸೋಡಾ ಸ್ವಲ್ಪ ಹಾಕೊಳ್ಳೋಣ ಅಷ್ಟೇ. ನೋಡಿ ನಾನು ಎಷ್ಟು ಹಾಕ್ಕೊಳ್ತೀನಿ, ಇಷ್ಟು ಸಾಕು ಬೇಕಿಂಗ್ ಸೋಡಾ. ನೆಕ್ಸ್ಟ್ ನಾನು ರೋಸ್ ವಾಟರ್ ತೊಗೊಳ್ತಾ ಇದ್ದೀನಿ. ರೋಸ್ ವಾಟರು ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೋಸ್ ವಾಟರನ್ನ ಹಾಕೊಳ್ಳೋಣ. ನೆಕ್ಸ್ಟ್ ನಾನು ಅಲೋವೆರಾ ಜೆಲ್, ಇಲ್ಲಿ ಪತಂಜಲಿ ಅಲೋವೆರಾ ಜೆಲ್ ತೊಗೊಳ್ತಾ ಇದ್ದೀನಿ. ಇದೊಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ತೊಗೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಲು. ನಿಮ್ಮ ಮನೇಲಿ ಒರಿಜಿನಲ್ ಅಲೋವೆರಾ ಸಿಗುತ್ತೆ ಅಂದರೆ ನೀವು ಅದು ಕೂಡ ಅಪ್ಲೈ ಮಾಡ್ಬೋದು. ಸ್ವಲ್ಪ ನಮಗೆ ತುರ್ಕೆ ಬಂದಂಗೆ ಅನಿಸುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಲಿವ್ ಆಯಿಲ್ ನಿಮಗೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಬೆರೆಸಬಾರ್ದು. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ನೀವು ಅದಕ್ಕೆ ಹಾಕಿ ಒಂದು ಬೌಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ನಾನು ಇದನ್ನು ಕೈಯಲ್ಲೇ ಅಪ್ಲೈ ಮಾಡ್ತಿದ್ದೀನಿ. ಕಾರಣ ಇಷ್ಟೇ, ಸ್ಕ್ರಬ್ಬಿಂಗ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಬ್ರಷಲ್ಲಿ ಕೂಡ ಮಾಡ್ಬೋದು, ಬಟ್ ನನ್ನ ಪ್ರಕಾರ ಇದು ಕೈಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಾವು ಮಸಾಜ್ ಕೊಡ್ಬೋದು ಅಂತ ಹೇಳಿ ಅಷ್ಟೇ. ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿ. ತಿಕ್ಕಾಗಿ ಅಪ್ಲೈ ಮಾಡೋದ್ರಿಂದ ಎಲ್ಲಿ ಬ್ಲ್ಯಾಕ್ ಇರುತ್ತೆ ಅಲ್ಲಿ ಫುಲ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಬೇಕಿಂಗ್ ಸೋಡಾ ಬಳಸಿರೋದ್ರಿಂದ ಇದು ಬ್ರೈಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ, ಗ್ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಶುಗರು ಮತ್ತು ಕಾಫಿ ಪೌಡರಿಂದ ನಮಗೆ ಸ್ಕ್ರಬ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವೆಲ್ಲ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅಂತೇಳಿ. ನಿಮಗೆ ಎಲ್ಲಿ ಕುತ್ತಿಗೆ ಬ್ಯಾಕ್ ಸೈಡೆಲ್ಲ ಆಗಿರುತ್ತಲ್ಲ ಅಲ್ಲಿ ಕೂಡ ನೀವು ತಿಕ್ಕಾಗಿ ಅಪ್ಲೈ ಮಾಡಬೇಕಾಗತ್ತೆ. ನೋಡಿ ಬ್ಯಾಕ್ ಸೈಡ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈ ರೀತಿ ಮಸಾಜ್ ಮಾಡಬೇಕಾಗತ್ತೆ. ಇದು 2 ದಿನಕ್ಕೆ ಒಂದ್ಸತಿ ಮಾಡಬೇಕು. ಕ್ರಮೇಣ ಇದು ಕಡಿಮೆ ಆಗುತ್ತೆ, ಒಂದೇ ದಿನಕ್ಕೆ ಇದು ಕಡಿಮೆ ಆಗಲ್ಲ. ತುಂಬ ಚೆನ್ನಾಗಿ ಈ ರೀತಿ ಮಸಾಜ್ ಕೊಡಿ ಬ್ಲ್ಯಾಕ್ ಆಗಿರೋ ಜಾಗದಲ್ಲಿ. ಮತ್ತು ಇದು ಡ್ರೈ ಆಗಲ್ಲ, ಯಾಕಂದರೆ ನಾವು ಶುಗರ್ ಹಾಕಿರೋದ್ರಿಂದ ಇದು ಡ್ರೈ ಆಗಲ್ಲ. ಸ್ವಲ್ಪ ಅಂಟನ್ ಥರ ಅನಿಸುತ್ತೆ ಮತ್ತು ಸ್ವಲ್ಪ ತಂಪು ಅನಿಸುತ್ತೆ, ಏನು ತೊಂದರೆ ಇಲ್ಲ. ಇದು ಸ್ವಲ್ಪ ಒಂದು 15 ಮಿನಿಟ್ಸು ಹೀಗೆ ಬಿಟ್ಬಿಡಿ. ಇದನ್ನು 15 ಮಿನಿಟ್ಸ್ ಆದ ತಕ್ಷಣ ನೋಡಿ ಯಾವ ಥರ ಆಗಿದೆ. 15 ಮಿನಿಟ್ಸ್ ಆದಮೇಲೆ ಇದನ್ನು ಹಸಿ ಬಟ್ಟೆ ಅಂದರೆ ಒಂದು ವೆಟ್ ಕ್ಲಾತ್ ಮಾಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಒರೆಸಿ. ಇದನ್ನು ಹೀಗೆ ಉಗುರಿಂದ ಎಲ್ಲ ಕಿತ್ಬೇಡಿ, ಯಾಕಂದರೆ ಉಗುರಿಂದ ಕಿತ್ತರೆ ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಈ ರೀತಿ ಬಟ್ಟೆಯಿಂದ ಒರೆಸಿ, ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಾನು ಕೂಡ ಇದನ್ನು 2-3 ಡೇಸಿಗೆ ಒಂದು ಸತಿ ಮಾಡ್ತೀನಿ. ಕಾರಣ ಇಷ್ಟೇ, ಯಾಕಂದರೆ ನಾನು ಕೂಡ ಡೈಲಿ ಚೈನ್ ಹಾಕ್ತೀನಿ. ಹಾಗಾಗಿ ನನಗೆ ಕೂಡ ಬ್ಲ್ಯಾಕ್ ಆಗುತ್ತೆ, ನನಗೂ ಸ್ವಲ್ಪ ಬಂಗಾರ ಸುಡತ್ತೆ ಅಂತ ಹೇಳ್ತಾರೆ. ಆದ ಕಾರಣ ನಾನು 2-3 ಡೇಸಿಗೆ ಒಂದು ಸತಿ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ.